हेलो गाइस, नमस्ते। हर हर महादेव। जय माँ काली, जय माँ बगलामुखी, जय ಶ್ರೀರಾಮ್, ಜೈ ಹನುಮಾನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿರಿ ಲೈಫಲ್ಲಿ. ಕೈ ಕಾಲು ಸ್ಟ್ರೈಟ್ ಬಿಡಿ. ಯಾರೇ ಏನೇ ದೃಷ್ಟಿ ಹಾಕಿದ್ರು, ಯಾರೇ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು, ಯಾರೇ ಏನೇ ಮಾಡಿಸಿದ್ರು, ಬೈದಿದ್ರು, ಶಾಪ ಹಾಕಿದ್ರು, ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಬ್ಯಾಕ್ ಫೈರ್ ಆಗಲಿ. ಯಾರಿಗೂ ಏನು ತೊಂದರೆ ಆಗೋದು ಬೇಡ. ನನ್ನ ವ್ಯೂವರ್ಸ್ಗೆ ಎಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗಲಿ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಕಷ್ಟಪಟ್ಬಿಟ್ಟಿದ್ದೀರ. ಅಂದರೆ ದುಡ್ಡಿಗೆ ನೋಡಿ, ದುಡ್ಡು ನೋಡ್ತಾ ನಿಂತಿದ್ದರೆ ಹೇಗೆ ಸಂಪಾದನೆ ಮಾಡೋದು, ದುಡ್ಡನ್ನು ಏನು ಮಾಡ್ಬೋದು, ನಾನು ಹೇಗೆ ಚೆನ್ನಾಗಿರ್ಬೋದು, ಬೇರೆಯವ್ರ ಥರ ನಾನು ಹೇಗೆ ಮುಂದುವರಿಬೋದು ಅಂತ ಆ ದುಡ್ಡನ್ನ ನೋಡ್ತಾ ನಿಂತಿದ್ರಿ ಆವಾಗ. ಅದಾದಮೇಲೆ ನೀವು ಎಷ್ಟೊಂದು ಥರ ಕೆಲಸಗಳನ್ನ ಮಾಡಿ, ಎಷ್ಟೊಂದು ಟ್ರೈ ಮಾಡಿ, ಕೆಲವೆಲ್ಲ ಬಿಟ್ಟು, ಕೆಲವು ನಿಮಗೆ ಅಡ್ಜಸ್ಟ್ ಆಗಿ ನೀವು ಆ ಕೆಲಸ ಮಾಡ್ತಾಯಿದ್ದೀರ. ಈ ಥರ ಫಾಸ್ಟಾಗಿ ಸಂಪಾದನೆ ಮಾಡ್ತಾಯಿದ್ದೀರ. ಇಷ್ಟೊಂದು ಫಾಸ್ಟಾಗಿ ಹೋಗಬೇಡಿ. ಒಟ್ಟಿನಲ್ಲಿ ಚೆನ್ನಾಗಿ ಸಂಪಾದನೆ ಆಗಲಿ, ಚೆನ್ನಾಗಿರಿ. ಆದರೆ ಮಧ್ಯ ಕೆಲವರು ಇರ್ತಾರೆ, ಸಂಪಾದನೆ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಈ ಥರ ಮಧ್ಯ ಬಂದ್ಬಿಟ್ಟು ನಿಮ್ಮ ಸಂಪತ್ತನ್ನು, ಅಂದರೆ ನಿಮ್ಮ ದುಡ್ಡನ್ನಾಗಲಿ, ಚಿನ್ನ ಆಗಲಿ, ಏನೇ ಆಗಲಿ, ನಿಮ್ಮ ಆಸ್ತಿ ಆಗಲಿ, ಏನಾರು ಆಗಲಿ ಕಿತ್ಕೊಳ್ಳೋಕೆ ಬರ್ತಾರೆ. ಬಂದಾಗ ಅವರು ಈ ಥರ ಸ್ಥಿತಿಗೆ ಬರ್ತಾರೆ. ನಿಮಗೆ ಒಳ್ಳೆಯವ್ರಿಗೆ ಮೋಸ ಮಾಡೋಕ್ಕೆ ಹೋದರೆ ಈ ಥರ ಸ್ಥಿತಿಗೆ ಬರ್ತಾರೆ. ನೀವು ತುಂಬ ಒಳ್ಳೆಯವರು, ತುಂಬ ಜ್ಞಾನಿಗಳು, ತುಂಬ ಬುದ್ಧಿವಂತರು ಎಲ್ಲ ಹೌದು. ಆದರೆ ಸ್ವಲ್ಪ ಉಲ್ಟಾ ಯೋಚನೆ ಮಾಡ್ತಾಯಿದ್ದೀರ. ಅದನ್ನು ಬಿಡಿ, ಸ್ಟ್ರೈಟಾಗಿ ಯೋಚನೆ ಮಾಡಿ. ಆವಾಗ ಇನ್ನೂ ಚೆನ್ನಾಗಿರ್ತೀರ, ಇನ್ನೂ ಸಂಪಾದನೆ ಚೆನ್ನಾಗಾಗತ್ತೆ. ಆಮೇಲೆ ಫ್ಯಾಮಿಲಿ ಚೆನ್ನಾಗಿರತ್ತೆ. ನಿಮ್ಮ ಫ್ಯಾಮಿಲಿ ಮೇಲೆ ಅವ್ರು ಯಾರೋ ಕಣ್ಣು ಹಾಕಿದ್ರೂ ಇಲ್ಲಿ ಕಾವಲಿಗೆ ಏಂಜಲ್ ಇದ್ದಾರೆ, ದೇವರಿದ್ದಾರೆ. ನಿಮ್ಮ ಕಾವಲಿಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಚೆನ್ನಾಗೇ ಇರ್ತೀರ, ತಲೆ ಕೆಡಿಸ್ಕೊಬಿಡಿ. ಇವಾಗ ನಿಮಗೆ ದೇವರು ಇನ್ನೊಂದು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ನಿಮ್ಮ ಹೆಂಡತಿಗಾಗಲಿ, ಗಂಡನಿಗಾಗಲಿ, ಯಾರಿಗೇ ಆಗಲಿ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ಬಂದಿರ್ಬೋದು ಇಷ್ಟೊತ್ತಿಗೆ ಈ ಆಪರ್ಚುನಿಟಿ. ನೋಡಿ, ಯೋಚನೆ ಮಾಡಿಬಿಟ್ಟು ನೀವು ತೊಗೊಳ್ತೀರಾರೆ ತೊಗೊಳ್ಳಿ. ನೋಡಿ, ಹೊಸ ಡೋರು ಓಪನ್ ಆಗ್ತಾ ಇದೆ. ಅದನ್ನು ತೋರಿಸ್ತಾ ಇದೆ ನೋಡಿ. ಹೊಸ ಡೋರ್ ಓಪನ್ ಆಗ್ತಿದೆ. ಸುಮ್ಮನೆ ಕೂತ್ಕೊಬಿಡಿ. ನೀವು ಟ್ರೈ ಮಾಡಿ ಅಂತ, ನೀವು ತೊಗೊಳ್ಳಿ, ಈ ಆಪರ್ಚುನಿಟಿ ತೊಗೊಳ್ಳಿ ಅಂತ ದೇವರು ಹೇಳ್ತಾ ಇದ್ದಾನೆ. ಇದು ದೇವ್ರದ್ದು ಕೈ. ದುಡ್ಡು ಸಂಪಾದನೆ ಮಾಡೋಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ನೀವು ತೊಗೋಬೋದು ಆರಾಮಾಗಿ. ಗಂಡನೋ ಹೆಂಡ್ತಿನೋ ಯಾರು ಮಾಡ್ತೀರಾ ಮಾಡ್ಬೋದು. ಮುಂಚೆ ಎಲ್ಲ ತುಂಬ ಕಷ್ಟಪಟ್ಟಿದ್ದು ವೀಲ್ ಆಫ್ ಫಾರ್ಚೂನ್. ಇದು ನೀವು ಮುಂಚೆಯಿಂದ ತುಂಬ ಕಷ್ಟಪಟ್ಬಿಟ್ಟಿದ್ದೀರಲ್ವ. ಇವಾಗ ಇದು ಫುಲ್ಲು 360 ಡಿಗ್ರಿ ಸುತ್ತುತ್ತೆ. ಅಂದರೆ ನೀವು ತುಂಬ ಚೆನ್ನಾಗಿರ್ತೀರ. ಇವಾಗ ಇನ್ನು ಮುಂದೆ ಅಂತೂ ತುಂಬ ಚೆನ್ನಾಗಿರ್ತೀರ. ತುಂಬ ಸಂತೋಷವಾಗಿ, ಖುಷಿಯಾಗಿ ಓಡಾಡಿಕೊಂಡು ಎಲ್ಲಿಗೆ ಬೇಕಾದ್ರೂ ಟೂರ್ ಹೊಡೀರಿ, ಎಲ್ಲಿಗೆ ಬೇಕಾದರೂ ಹೋಗಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಚೆನ್ನಾಗಿ ಎಂಜಾಯ್ ಮಾಡಿ, ಲೈಫಲ್ಲಿ ಖುಷಿ ಪಡಿ. ಈ ಥರ ನೀವು ನಿಮ್ಮ ಕೆಟ್ಟದನ್ನೆಲ್ಲ ಹೊತ್ಕೊಂಡಿದ್ರಿ, ಅಥವಾ ನಿಮ್ಮ ಜವಾಬ್ದಾರಿ ಜಾಸ್ತಿ ಇತ್ತು ನಿಮಗೆ ಹೆಗಲ ಮೇಲೆ. ಆ ಜವಾಬ್ದಾರಿನೆಲ್ಲ ಹೊತ್ಕೊಂಡಿದ್ರಿ. ಅದಕ್ಕೆ ದುರ್ಗಾದೇವಿ ನಿಮಗೆ ಸಾಥ್ ಕೊಟ್ಟಿತ್ತು. ಅಂದರೆ ದುರ್ಗಾದೇವಿ ಕೃಪೆ ನಿಮ್ಮ ಮೇಲೆ ಇತ್ತು. ಅದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ರಿ.
ಇವಾಗ ಜವಾಬ್ದಾರಿ ಕಳ್ಕೊಂಡಿದ್ದೀರಾ. ಇವಾಗ ನೀವು 9 ಆಫ್ ಕಪ್ಸ್ ಅಂದರೆ ಈ ಥರ ಆಗಿದ್ದೀರ. ಅಂದರೆ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ತುಂಬ ಖುಷಿಯಾಗಿದ್ದೀರ ಲೈಫಲ್ಲಿ. ಹೀಗೆ ಖುಷಿಯಾಗಿರಿ. ಚೆನ್ನಾಗಿ ನಿಮಗೆ ದೇವರು ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಎಲ್ಲರೂ ಚೆನ್ನಾಗಿರಿ. ಆಮೇಲೆ ಅಲ್ಲಿ ಮಂಗಳಂದೊಂದು ಇದಿತ್ತು. ಮಂಗಳವಾರ ನಿಮಗೆ ಆದರೆ 5 ಮಂಗಳವಾರ ಒಂದು ಸ್ವಲ್ಪ ತೊಗರಿ ಬೇಳೆ ಆಮೇಲೆ 2 ಅಚ್ಚು ಬೆಲ್ಲ ತೊಗೊಂಡೋಗಿ 5 ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡಿ. ಅದು ಕೊಟ್ರಂತೂ ಇನ್ನೂ ತುಂಬ ಒಳ್ಳೆಯದಾಗತ್ತೆ. ಎಲ್ಲರೂ ಚೆನ್ನಾಗಿರಿ. ಓಂ ನಮಃ ಶಿವಾಯ. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಾಳೆ ಸಿಗೋಣ. ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ. ಟೂರೆಲ್ಲ ಹೋಗ್ಬಿಟ್ಟು ಬನ್ನಿ, ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ. ಎಲ್ಲ ಚೆನ್ನಾಗಿರಿ. ನಮಸ್ತೆ.